ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. Primary health care is being cared by a network of more than 175,000 Ayushman Arogya Mandirs under the National Health Mission. These Ayushman Arogya Mandirs provide comprehensive health care in the form of 12 packages of services, including free screening of non-communicable diseases like diabetes, hypertension, and 3 types of screening like cancer of oral cancer, breast cancer, and cervix cancer. Since 2014, there has been 101% of increase in the medical colleges. We have given a lot of emphasis to medical education. And I can say that 130% of increase has been there in the MBBS seats. ಕೆಲಸ ಮಾಡಿ ಇವತ್ತು ಪ್ಯಾಸೆಂಜರ್ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ವುಮೆನ್ಸ್ ದಿನ, ಮಹಿಳಾ ದಿನೋತ್ಸವ ಮೇಲೆ ಅವರೆಲ್ಲ ನಮ್ಮ ಆಫೀಸರ್ಸ್ ಎಲ್ಲ ಪ್ಲ್ಯಾನಿಂಗ್ ಮಾಡಿದ್ದೆ. ಎಲ್ಲರೂ ಲೇಡೀಸ್ ಕೆಲಸ ಮಾಡಬೇಕು. ಲೋಕೋ ಪೈಲಟ್, BLP, ನೆಕ್ಸ್ಟ್ TMR, ಅವ್ರ RPF ಅವರೆಲ್ಲ ಲೇಡೀಸ್ ಹತ್ರ ಕೆಲಸ ಮಾಡಬೇಕು. ಇವತ್ತು ಪ್ಲ್ಯಾನಿಂಗ್ ಮಾಡಿದೆ. ಇವಷ್ಟು ಜಾಸ್ತಿ ಪ್ರೌಡ್ ಇದೆ. ಬ್ಯಾಂಗ್ಳೂರು ಡಿವಿಷನ್ನಲ್ಲೇ ವರ್ಕ್ ಮಾಡ್ತಾ ಇರೋದು. ಎವ್ರಿ ಇಯರ್ ನಾವು ಬ್ಯಾಂಗ್ಳೂರು ಡಿವಿಷನ್ನಲ್ಲಿ ವುಮೆನ್ಸ್ ಡೇ ಸೆಲೆಬ್ರೇಷನ್ ಮಾಡ್ತೀವಿ. ಎವ್ರಿ ಇಯರೇ ಅಲ್ಲ, ಎವ್ರಿ ಡೇ ನಮಗೆ ವುಮೆನ್ಸ್ ಡೇ ಸೆಲೆಬ್ರೇಷನ್ನೇ. ಎಲ್ಲ ಆಫೀಸರ್ ಇರಲಿ, ಸೂಪರ್ವೈಸರ್ ಇರಲಿ, ಎಲ್ಲರೂ ನಮಗೆ ಚೆನ್ನಾಗಿ ನೋಡ್ಕೊಳ್ತಾರೆ, ಒಳ್ಳೆ ಥರ ಟ್ರೀಟ್ ಮಾಡ್ತಾರೆ. ಲೇಡೀಸ್ ಇರಲಿ, ವುಮೆನ್ಸ್ ಇರಲಿ, ಗರ್ಲ್ಸ್ ಇರಲಿ, ಎಲ್ಲರಿಗೂ ಒಳ್ಳೆ ಥರ ಇಲ್ಲಿ ಒಳ್ಳೆ ಮರ್ಯಾದೆಗಳು ಸಿಗ್ತಾ ಇದೆ. ಸಹಕಾರ ಕೊಡೋ ಥರ ವಿಮೆನ್ಸ್ ಡೇ ಸೆಲೆಬ್ರೇಷನ್ ಮಾಡಿ ಎಲ್ಲ ಹೆಣ್ಮಕ್ಳೇ, ಮಹಿಳೆಯರೇ ಈ ಮಾಲ್ಗುಡಿ ಎಕ್ಸ್ಪ್ರೆಸ್ ಟ್ರೈನಲ್ಲಿ ಕ್ರೂ ಆಗಿ ಕೆಲಸ ಮಾಡಿದರು. ಹೌಸ್ ಕೀಪಿಂಗ್ ಸ್ಟಾಫಿಂದ ಹಿಡಿದು ಟಿಕೆಟ್ ಚೆಕ್ಕಿಂಗ್, ಲೋಕೋ ಪೈಲಟ್, ಎಲ್ಲರೂ RPF ಹಿಡಿದಿಂದ ಎಲ್ಲರೂ ಮಹಿಳೆಯರೇ ಆಗಿದ್ದು. ಪ್ರತಿ ವರ್ಷ ರಾಜರಾಣಿ ಆಯಿತು, ಮಾಲ್ಗುಡಿ ಎಕ್ಸ್ಪ್ರೆಸ್ ಈ ಥರ ಆಲ್ ವಿಮೆನ್ ಕ್ರೂ ಟ್ರೈ ಮಾಡ್ತಾಯಿದ್ದು. ಇದೇ ಥರ ಆದಷ್ಟು ಮಹಿಳೆಯರು ರೈಲ್ವೆಯಲ್ಲಿ ಕೆಲಸ ಮಾಡಲಿ ಅಂತ ಸಹಕಾರ ಕೊಡೋ ಥರ ಸರ್ ಮಾತಾಡಿದ್ದಾರೆ. Almost 70% of the workers are coming from women's side. In few of manufacturing units, even 100%, close to 195% also, all employees are women. So this activity has to be accelerated, promoted by all of us, whether it's a government department or private sector or in society. So this is a very proud moment for all of us, and I hope that the path we are taking will continue, and ultimately the target will be achieved that we are all aiming to. ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಭಾರತ್ ಮಾತಾ ಕಿ ಜೈ, ಜೈ ಜೈ ಅಂಬೇಡ್ಕರ್, ಜೈ ಜೈ ಅಂಬೇಡ್ಕರ್, ಜೈ ಜೈ ಅಂಬೇಡ್ಕರ್, ಜೈ ಜೈ ಅಂಬೇಡ್ಕರ್. ಧಿಕ್ಕಾರ, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಅಂಬೇಡ್ಕರ್, ಜೈ ಜೈ ಅಂಬೇಡ್ಕರ್. 1914 ಕೋಟಿ ರೂಪಾಯಿ ಹಣವನ್ನು ತೆಗೆದು ಗ್ಯಾರಂಟಿಗಳಿಗೆ ಕೊಡ್ತಾ ಇದ್ದಾರೆ. ಎಷ್ಟು ಸಾವಿರ ಕೋಟಿ? 13,915 ಕೋಟಿ SC STಗಳಿಗೆ ಮೀಸಲಾಗಿಟ್ಟಿರ್ತಕ್ಕಂಥ ಹಣದಲ್ಲಿ ತೆಗೆದು SC STಗಳಿಗೆ ಅನ್ಯಾಯ ಮಾಡಿ, ಘೋರ ಅನ್ಯಾಯ ಮಾಡಿ ಗ್ಯಾರಂಟಿಗಳಿಗೆ ಕೊಡ್ತಾ ಇದೆ. ಆಮೇಲೆ ಫೀಸ್ ಕಟ್ಟು, ವಿದೇಶಕ್ಕೆ ಹೋಗ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ. ನಿಮ್ಮ ಮಕ್ಕಳು ಯಾರಾದ್ರೂ ಒಬ್ರು ವಿದೇಶ
ಆ ವಿದೇಶದಲ್ಲಿ ಓದ್ತಾ ಇರುವಂತ ವಿದ್ಯಾರ್ಥಿಗಳಿಗೆ ಸರ್ಕಾರನೇ ಫೀಸ್ ಕಟ್ಟೋದು ಈ ಹಣದಲ್ಲಿ. ಹೀಗೆ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ರೈತರು, ಇಂಡಸ್ಟ್ರಿಯಲಿಸ್ಟು, ವಿದ್ಯಾರ್ಥಿಗಳು ಇವರೆಲ್ಲರನ್ನು ಕೂಡ, ಉದಾಹರಣೆ ವಾಹನ ಬೇಕಿತ್ತು, ವಾಹನಗಳು ತೆಗೆದುಕೊಳ್ಳೋದಕ್ಕೆ ದುಡ್ಡು ಕೊಡೋದು, ಟ್ಯಾಕ್ಸಿ. ಹೀಗೆ ಉದಾಹರಣೆಗೆ SC ಕಾಲೋನಿ ಇದೆ, SC ಕಾಲೋನಿಗಳಿಗೆ ರಸ್ತೆ ಮಾಡೋದು, ಸಮುದಾಯ ಭವನಗಳನ್ನ ಕಟ್ಟಿಸ್ಕೊಡೋದು, ಈ ತರದ್ದಕ್ಕೆ ಉಪಯೋಗ ಆಗಬೇಕಾಗಿತ್ತು ಈ ಹಣ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.